ಹಾಯ್ ಹಲೋ ನಮಸ್ಕಾರ, ಸಾರಥಿ ಲಾಕ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಪ್ಪ ಅಂತಂದರೆ ಮಂದಾರಗಿರಿ ಅಂದ್ಬಿಟ್ಟು. ಇದು ಬೆಂಗಳೂರಿಂದ ಕೇವಲ 64 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರವಾಸಿ ಮಂದಿರ. ಕಾರ್ ಪಾರ್ಕ್ ಮಾಡಿ ಹೋಗುವಾಗ ನಿಮಗೆ ಲೆಫ್ಟ್ ಸೈಡಲ್ಲೇ ಈ ಥರ ಎಂಟ್ರೆನ್ಸ್ ಸಿಗುತ್ತೆ. ಆ ಎಂಟ್ರೆನ್ಸಲ್ಲಿ ಪರ್ ಪರ್ಸನ್ಗೆ 10 ರುಪೀಸ್ ಚಾರ್ಜ್ ಮಾಡ್ತಾರೆ ಒಳಗಡೆ ಹೋಗೋದಕ್ಕೆ. 10 ವರ್ಷದ ಒಳಗಡೆ ಮಕ್ಕಳಿಗೆ ಚಾರ್ಜಸ್ ಏನಿರಲ್ಲ, ಹಾಗೆ ಫ್ರೀಯಾಗಿ ಬಿಡ್ತಾರೆ ಅವರನ್ನು. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಏಕಶಿಲಾ ದಿಗಂಬರ ಮೂರ್ತಿ. ಇದನ್ನು 21 ಅಡಿ ಎತ್ತರ ಇದೆಯಂತೆ. ಒನ್ ಡೇ ಟ್ರಿಪ್ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಬೆಂಗಳೂರಿಂದ ಬರಬೇಕು ಅಂತ ಅಂದ್ಕೊಂಡಿದ್ರೆ ಒನ್ ಡೇ ಟ್ರಿಪ್ಪು ಆರಾಮಾಗಿ ಬಂದು ಹೋಗ್ಬೋದು. ಸುತ್ತಮುತ್ತ ಪ್ಲೇಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಇದು ನವಿಲು ಟೆಂಪಲ್ ಇದೆ, ಮತ್ತು ಬೆಟ್ಟ ಇದೆ. ಬೆಟ್ಟದ ಮೇಲಕ್ಕೂ ವೆಹಿಕಲ್ಸ್ ಎಲ್ಲ ಹೋಗುತ್ತೆ. ನೀವು ಬೇಕಿದ್ರೆ ಒನ್ ಡೇ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಬರಬಹುದು. ವೆದರ್ ನಾವು ಬಂದಿದ್ದಾಗಂತೂ ತುಂಬಾ ಚೆನ್ನಾಗಿತ್ತು. ಇದು ನೋಡ್ತಾ ಇದ್ದೀರಲ್ಲ, ಇದು ಎಂಟ್ರೆನ್ಸು. ಇಲ್ಲಿ ಟಿಕೆಟು ಕೊಡ್ತಾರೆ ಒಳಗಡೆ ಬರೋದಕ್ಕೆ. ಹಾಗೆ ಇದು ಅದು ಎಂಟ್ರೆನ್ಸಲ್ಲೇ ಸಿಗುವಂತಹ ಒಂದು ದೊಡ್ಡ ಗರುಡಗಂಬ ಥರ ಏನೋ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕಾರ್ ಪಾರ್ಕಿಂಗ್ಗೆ ಪ್ಲೇಸಸ್ ಇದೆ. ತುಂಬ ವಿಶಾಲವಾದ ಪ್ಲೇಸ್ ಇದೆ. ಅಲ್ಲಿ ಕಾರ್ನ ಪಾರ್ಕ್ ಮಾಡ್ಕೊಳ್ಬೋದು ನೀವು. ನಿಮಗಿದು ಕಾಣಿಸ್ತಾ ಇದೆಯಲ್ವಾ, ಈ ಟೆಂಪಲ್ ಹೆಸರು ನವಿಲುಗರಿ ಟೆಂಪಲ್ ಅಂತ ಹೇಳಿಬಿಟ್ಟು. ಇದು ಸುಮಾರು 81 ಅಡಿ ಎತ್ತರ ಇರುತ್ತೆ. ಜೈನ ಸನ್ಯಾಸಿಗಳು ಬಳಸುವಂತಹ ನವಿಲುಗರಿಗಳ ಬೀಸಣಿಗೆಯನ್ನು ಹೋಲುತ್ತದೆ ಇದು. ಮತ್ತು ಇದಕ್ಕೆ ಇನ್ನೊಂದು ಹೆಸರಿದೆ, ಪಿಂಚಿ ದೇವಾಲಯ ಅಂತಲೂ ಕೂಡ ಕರೀತಾರೆ. ಇದು ಕಮಲದ ರೀತಿಯಲ್ಲಿ ಅದರ ಸುತ್ತ ಮಾಡಿದ್ದಾರೆ. ಮತ್ತು ಒಳಗಡೆ ಕ್ಯಾಮ್ರಾಸ್ ಎಲ್ಲ ಅಲೋ ಇಲ್ಲ, ಅದಕ್ಕೆ ಒಳಗಡೆ ಏನೂ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಈ ಥರ ಬೆಟ್ಟದ ಮೇಲೆ ಹೋಗೋದಕ್ಕೆ ಸ್ಟೆಪ್ಸ್ಗಳು ಕಾಣುತ್ತೆ. ಇದು ಜಾಸ್ತಿ ಸ್ಟೆಪ್ಸ್ ಏನಿಲ್ಲ, ತುಂಬ ಈಸಿ ಹತ್ತೋದಕ್ಕೆ ಅಂತ ನಾವು ಅನ್ಕೋತೀವಿ. ನೋಡಿ, ಈ ಕಡೆಯಿಂದ ವೆಹಿಕಲ್ಸ್ ಕೂಡ ಹೋಗುತ್ತೆ ಬೆಟ್ಟದ ಮೇಲೆ. ವೆಹಿಕಲ್ಸಲ್ಲೂ ಬೆಟ್ಟ ತುದಿವರೆಗೂ ಹೋಗ್ಬೋದು. ಆದರೆ ನಾವು ವೆಹಿಕಲ್ಸ್ ಯೂಸ್ ಮಾಡ್ಕೊಂಡು ಹೋಗಲಿಲ್ಲ, ನಡ್ಕೊಂಡು ಹೋಗೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಟೆಪ್ಸ್ ಯೂಸ್ ಮಾಡಿ ನಡೆಯೋದಕ್ಕೆ ಶುರು ಮಾಡಿದ್ವಿ. ಬೆಟ್ಟದ ತುದಿಯಿಂದ ಮೇಲುಗಡೆವರೆಗೆ ಸುಮಾರು 130ಕ್ಕೂ ಹೆಚ್ಚು ಮೆಟ್ಟಿಲುಗಳಿವೆ. ನಾವು ಸ್ಟೆಪ್ಸಲ್ಲಿ ನಡ್ಕೊಂಡು ಹೋಗುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನಡ್ಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ನಾವು ಹೋದಾಗ ಸ್ವಲ್ಪ ಮಳೆ ಬಿದ್ದಿದ್ದರಿಂದ ಸ್ವಲ್ಪ ಜಾರ್ತಾ ಇತ್ತು. ಆ ವೈಟ್ ಏನು ಕಾಣಿಸ್ತಾ ಇದೆಯಲ್ಲ, ಅದು ಪೇಂಟು, ಅದು ತುಂಬಾ ಜಾರುತ್ತೆ. ಪಕ್ಕದಲ್ಲಿ ಹೋದರೆ ಅಲ್ಲಿ ನೀರಿನ ಪಾಚಿ ಕಟ್ಟಿರುತ್ತೆ, ಅದು ಕೂಡ ಜಾರುತ್ತೆ. ಅದರಿಂದ ಕೇರ್ಫುಲ್ಲಾಗಿ ನೋಡ್ಕೊಂಡು ನಡ್ಕೊಂಡು ಹೋಗಬೇಕಾಗತ್ತೆ. ಬೆಂಗಳೂರು ತುಮಕೂರು ಹೈವೇಯಲ್ಲೇ ಸಿಗುವಂತಹ ಪ್ರವಾಸಿ ತಾಣ ಇದು. ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಏನಾದರೂ ಮಾಡ್ತೀವಿ ಅಂತ ಅಂದರೆ ಇದು ಮಾಡಿಸಿದಂತಹ ಜಾಗ. ನೀವು ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ.
ನಾವಿನ್ನೇನು ಬೆಟ್ಟದ ತುದಿನ ರೀಚ್ ಆಗಿದ್ವಿ. ಇಲ್ಲೇನು ಕಾಣಿಸ್ತಾ ಇದೆ ಆ ಮರ ನ್ಯಾಚುರಲ್ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ, ಅದು ಆರ್ಟಿಫಿಷಿಯಲ್ ಮರ ಥರ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ 4 ಜನ ಜೈನ ಬಸದಿಗಳ ವಿಗ್ರಹ ಇದೆ. ಅದರ ಕೆಳಗಡೆ ಪ್ರಾರ್ಥನೆಗೆ ಕೂತಿರೋ ಜನಗಳದ್ದು ವಿಗ್ರಹಗಳನ್ನ ಮಾಡಿದ್ದಾರೆ. ನೋಡೋದಕ್ಕೆ ಮನಮೋಹಕವಾಗಿದೆ ಅಂತಲೇ ಹೇಳ್ಬೋದು. ಆ ಕ್ಲೈಮೇಟು, ಆ ವ್ಯೂಸು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ಈ ಪ್ಲೇಸು ತುಂಬಾ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ಗೆ ಹೇಳ್ದೆ, ಅಯ್ಯೋ ಅಲ್ಲಿ ಏನಿದೆ ಬರೀ ಬೆಟ್ಟ, ಅದೊಂದು ದೇವಸ್ಥಾನ ಏನಕ್ಕೆ ಹೋಗೋದು, ಒಂದು ಡೇ ವೇಸ್ಟ್ ಆಗುತ್ತೆ ಅಂತ. ಆದರೆ ಒಂದು ಸಲ ವಿಸಿಟ್ ಮಾಡೋಣ ಅಂತ ಕರ್ಕೊಂಡು ಬಂದರು. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಬಂದಿದ್ದಕ್ಕೆ ಲಾಸ್ ಇಲ್ಲ ಅಂತ ನಮಗೇನೋ ಅನ್ನಿಸ್ತು. ನಿಮಗೇನೋ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಬಂದು ವಿಸಿಟ್ ಮಾಡಿ, ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬೆಟ್ಟದ ಬ್ಯಾಕ್ ಸೈಡ್ ವ್ಯೂವು. ನಾವು ಅಂದ್ಕೊಂಡು ಈ ಬೆಟ್ಟದ ಮೇಲೆ ಹತ್ತಿದ್ರೆ ಅಷ್ಟೇ, ಅದಾದಮೇಲೆ ಮುಗೀತು, ಇನ್ನೇನು ಇರಲ್ಲ ಅಂತ ಅಂದ್ಕೊಂಡು ಹಿಂದೆ ಬಂದು ನೋಡಿದ್ರೆ ನಮಗೆ ಆಶ್ಚರ್ಯನೇ ಕಾದಿತ್ತು. ಬೆಟ್ಟದ ವ್ಯೂವು, ಮಳೆ, ಆ ಕ್ಲೈಮೇಟು ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಾವು ಮಳೆ ಬರ್ತಿದ್ರೂ ಕೂಡ ಅಲ್ಲೇ ಆಟ ಆಡಿಕೊಂಡು, ನೀರಲ್ಲಿ ಏನು ಕಾಣಿಸ್ತಾ ಇದೆ ನೀರಲ್ಲಿ ಆಟ ಆಡಿಕೊಂಡು ಫೋಟೋಸ್ಗಳನ್ನ ತಗೊಂಡ್ವಿ. ಆಮೇಲೆ ರೀಲ್ಸ್ ಮಾಡಿದ್ವಿ. ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.